ಕಾಫಿ ತೋಟದಿಂದ ಸುತ್ತುವರಿದಿದ್ದ ಅದೊಂದು ಒಂಟಿ ಮನೆ. ಕಳೆದ 40 ವರ್ಷಗಳ ಹಿಂದೆ ಕೇರಳದಿಂದ ಕೊಡಗಿಗೆ ವಲಸೆ ಬಂದಿದ್ದ ಕರಿಯಾ ಮತ್ತು ಗೌರಿ ಎಂಬ ದಂಪತಿ ಕೊಡಗಿನಲ್ಲೇ ಜಾಗ ಮಾಡಿ ಅದರಲ್ಲೊಂದು ಗುಡಿಸಲು ನಿರ್ಮಿಸಿಕೊಂಡಿದ್ದರು. ಅದು ಪೊನ್ನಂಪೇಟೆ ಸಮೀಪದ ಕುಗ್ರಾಮ ಬೇಗೂರು. ಇದೇ ಮನೆಯಲ್ಲಿ ಶುಕ್ರವಾರ ಪತ್ತೆಯಾಗಿದ್ದವು 4 ಶವಗಳು. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಪೊನ್ನಂಪೇಟೆ ಪೊಲೀಸರಿಗೆ ಈ ಬಗ್ಗೆ ಸುದ್ದಿ ತಲುಪಿತ್ತು. ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಮೃತರನ್ನು 75ರ ಪ್ರಾಯದ ಕರಿಯಾ, ಅವರ ಪತ್ನಿ 70ರ ಪ್ರಾಯದ ಗೌರಿ, ಮೊಮ್ಮಗಳು 30ರ ಪ್ರಾಯದ ನಾಗಿ ಮತ್ತು ನಾಗಿಯ 6 ವರ್ಷದ ಪುತ್ರಿ ಕಾವೇರಿ ಎಂದು ಗುರುತಿಸಿದ್ದರು. ಆದರೆ ಆ ಮನೆಯಲ್ಲಿರಬೇಕಿದ್ದ ನಾಗಿಯ ಗಂಡ ಗಿರೀಶ್ ನಾಪತ್ತೆಯಾಗಿದ್ದ. ವಯೋವೃದ್ಧ ದಂಪತಿಗೆ 3 ಮಕ್ಕಳು. ಅವರಲ್ಲಿ ಒಬ್ಬಾಕೆ ಜಯಳ ಪುತ್ರಿಯೇ ನಾಗಿ ಕಳೆದ 1 ವರ್ಷದ ಹಿಂದೆ ಗಿರೀಶ್ ಜೊತೆ ಮದುವೆಯಾಗಿದ್ದಳು. ಕೇರಳದವನಾದ ಗಿರೀಶ್ ಪತ್ನಿಯನ್ನು ತನ್ನಲ್ಲಿಗೆ ಕರೆಸಿಕೊಂಡಿದ್ದ. ಆದರೆ ಕಳೆದ 2 ತಿಂಗಳ ಹಿಂದೆ ನಾಗಿ ಗಿರೀಶ್ನ ಮನೆಯಿಂದ ಬೇಗೂರಿಗೆ ಬಂದು ಅಜ್ಜ ಅಜ್ಜಿಯ ಜೊತೆಯಲ್ಲೇ ಕಾಲ ಕಳೆಯುತ್ತಿದ್ದಳು ಎನ್ನಲಾಗಿದೆ. ಗಿರೀಶ್ ಆಗಿಂದಾಗೆ ಬೇಗೂರಿಗೆ ಬಂದು ಹೋಗುತ್ತಿದ್ದ. ಶವಗಳನ್ನು ನೋಡಿದ ಪೊಲೀಸರಿಗೆ ಆಘಾತ ಕಾದಿತ್ತು. ಒಂಟಿ ಮನೆಯಲ್ಲಿದ್ದ 4 ಶವಗಳಾಗಿದ್ದಾರೆ. ಆಗಿರುವ ಕೊಲೆಗೆ ಸಾಕ್ಷಿ ಹೇಳುವವರು ಅಲ್ಲಿ ಯಾರೂ ಇರಲಿಲ್ಲ. ಯಾವ ಕಾರಣಕ್ಕೆ ಹತ್ಯೆಯಾಗಿದೆ ಎಂಬ ಸುಳಿವು ಅಲ್ಲಿ ಸಿಗುವಂತಿರಲಿಲ್ಲ. ಪೊಲೀಸರ ಪ್ರಕಾರ ಶುಕ್ರವಾರ ನಸುಕಿನಲ್ಲಿ ಅಥವಾ ಗುರುವಾರ ರಾತ್ರಿ ಕುಕೃತ್ಯ ನಡೆದಿರುವ ಶಂಕೆ ಇದೆ. ಗಿರೀಶ್ ನಾಗಿಗೆ 3ನೇ ಗಂಡ ಎನ್ನಲಾಗಿದೆ. ಮನೆಯೊಳಗೆ ಸುಮಾರು 10 ಚೀಲಗಳಷ್ಟು ಕಾಫಿ ಪತ್ತೆಯಾಗಿರುವುದರಿಂದ ಕಾಫಿ ಮಾರಾಟದ ವಿಚಾರದಲ್ಲಿ ಕಲಹ ನಡೆದಿರಬಹುದೇ ಎಂಬ ಶಂಕೆ ಪೊಲೀಸರನ್ನು ಕಾಡಿತ್ತು. ಈ ಎಲ್ಡರ್ಲಿ ಕಪಲ್ ಏನಿದ್ದಾರೆ ಕರಿಯಾ ಮತ್ತು ಗೌರಿ ಅಂತ ಹೇಳ್ಬಿಟ್ಟು ಕಳೆದ ಸುಮಾರು 40 ವರ್ಷಗಳ ಹಿಂದೆ ಬಂದು ಇಲ್ಲಿ ಈ ತೋಟ ಏನಿದೆ ಇಲ್ಲಿ ಬಂದು ಈ ತೋಟನ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸೆಟ್ಲ್ ಆಗಿರ್ತಾರೆ. ಅವ್ರಿಗೆ 3 ಜನ ಮಕ್ಕಳಿರ್ತಾರೆ. ಅದರಲ್ಲಿ ಒಬ್ಬಳು ಮಗಳು ಜಿಯಾ ಅಂತ ಹೇಳ್ಬಿಟ್ಟು, ಆ ಜಿಯಾನವರ ಮಗಳು ನಾಗಿ ಅಂತ ಹೇಳ್ಬಿಟ್ಟು ಅವರು ಸುಮಾರು 30 ವರ್ಷ ಈಗ ಡಿಸೀಸ್ಡ್ ಇದ್ದಾರೆ. ಅವರು ಈಗ ನಾಗಿ ಅವ್ರಿಗೆ ಸುಮಾರು 1 ವರ್ಷದಿಂದ ಗಿರೀಶ್ ಎಂಬಾತನ ಜೊತೆ ಮದುವೆ ಆಗಿರ್ತದೆ ಕೇರಳದಲ್ಲಿ. ಸುಮಾರು 1 ವರ್ಷದಿಂದ ಅವರು ಕೇರಳದಲ್ಲೇ ಇರ್ತಾರೆ. ಆದರೆ 2 ತಿಂಗಳಿಂದ ಮಾತ್ರ ಇವರು ಏನು ನಾಗಿ ಇದ್ದಾರೆ ಇಲ್ಲಿ ಇವರ ಅಜ್ಜಿ ತಾತನ ಜೊತೆ ಎಲ್ಡರ್ಲಿ ಕಪಲ್ ಏನಿದ್ದಾರೆ ಅವ್ರ ಜೊತೆ ಮತ್ತು ಅವ್ರ ಮಗು ಒಂದಿರುತ್ತೆ ಕಾವೇರಿ ಅಂತ. ಆ ಕಾವೇರಿ ಮಗು ಜೊತೆ ಬಂದು ಇಲ್ಲಿ ಸೆಟ್ಲ್ ಆಗಿರ್ತಾರೆ. ಇವನು ಸಹ ಮದುವೆ ಆದಮೇಲೆ ಗಿರೀಶ್ ಏನು ಹಸ್ಬೆಂಡ್ ಇದ್ದಾನೆ 2 ತಿಂಗಳಿಂದ ಅವಾಗ ಬಂದು ಹೋಗ್ತಾ ಇರ್ತಾನೆ. ಬಟ್ ಯಾವ ಕಾರಣಕ್ಕಾಗಿದೆ ಅಂತ ಕರೆಕ್ಟಾಗಿ ಈಗ ನಾವಿನ್ನು ಫೈನಲೈಸ್ ಮಾಡಲಿಕ್ಕೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ. ರಾತ್ರಿ ಮಾಡಿ ಹೋಗಿರುವಂಥ ರಾತ್ರಿ ಮತ್ತು ಅರ್ಲಿ ಮಾರ್ನಿಂಗ್ ಒಂದು ಘಟನೆ ಮಾಡಿ ಹೋಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮಧ್ಯಾಹ್ನ 12ವರೆಗೆ ಇವ್ರು ಏನೋ ಒಂದು ಕೆಲಸ ಇರುತ್ತೆ, ಪಕ್ಕದ ತೋಟದವ್ರಿಗೆ ಬರ್ತೀವಿ ಅಂತ ಹೇಳಿರ್ತಾರೆ. ಇವ್ರು ಏನು ಗಿರೀಶ್ ಹೋಗಿಲ್ಲ ಅಲ್ಲಿ ಅಂತ ನೋಡಿಕೊಂಡು ಬಂದು ಇಲ್ಲಿ ಚೆಕ್ ಮಾಡಿ ನೋಡಲಾಗಿ 4 ಜನ ಇಲ್ಲಿ ಶವವಾಗಿ ಬಿದ್ದಿರೋದು. ಗಿರೀಶ್ ಕೂಲಿ ಕೆಲಸಕ್ಕೆ ಬರಲಿಲ್ಲ ಎಂಬ ಕಾರಣಕ್ಕೆ ಸಹಕಾರ್ಮಿಕರು ಆತನನ್ನು ಹುಡುಕುತ್ತಾ ಮನೆಯವರೆಗೂ ಬಂದಿದ್ದರು. ಈ ವೇಳೆ ಮನೆಯಲ್ಲಿದ್ದ 4 ಕೊಲೆಯಾಗಿರುವುದು ಬೆಳಕಿಗೆ ಬಂದಿದೆ. ಎಲ್ಲವನ್ನೂ ಪರಾಮರ್ಶಿಸಿದ ಪೊಲೀಸರಿಗೆ ಆರೋಪಿತ ಗಿರೀಶ್ ಎಂಬುದು ಖಾತರಿಯಾದರೂ ಅದನ್ನು ಅಧಿಕೃತ ಪಡಿಸುವಂತಿರಲಿಲ್ಲ. ನಾಪತ್ತೆಯಾಗಿರುವ ಗಿರೀಶ್ನ ಪತ್ತೆಗಾಗಿ ಪ್ರತ್ಯೇಕ ತನಿಖಾ ತಂಡಗಳನ್ನು ರಚಿಸಲಾಯಿತು. ಶ್ವಾನದಳ ಕೂಡ ಸ್ಥಳಕ್ಕೆ ಬಂದು ತನಿಖೆಯಲ್ಲಿ ಪಾಲ್ಗೊಂಡಿತ್ತು. ಆದರೆ ಗಿರೀಶ್ ಕೇರಳಕ್ಕೆ ಪಲಾಯನಗೈದಿದ್ದ.